ಇನ್ನು ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ನೀಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದೇ ರೀತಿಯ ತೀರ್ಪು ಬರುವಂತ ನಿರೀಕ್ಷೆ ಇತ್ತು ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ. ಅಪರಾಧಿ ಯಾರು ಅಂತ ಲೋಕಾಯುಕ್ತಗೆ ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಲೋಕಾಯುಕ್ತವನ್ನ ಹಲ್ಲು ಕಿತ್ತ ಹಾವನ್ನಾಗಿ ಮಾಡಿದ್ರು. ಇದ್ದ ಮೂವರಲ್ಲಿ ಹಾಗಾದ್ರೆ ಕದ್ದೋರು ಯಾರು ಅಂತ ಸಿಟಿ ರವಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಲೋಕಾಯುಕ್ತದ ಪರಮಾಧಿಕಾರವನ್ನೇ ಕಿತ್ತುಕೊಂಡಿದ್ದಾರೆ. ಸಿದ್ದರಾಮಯ್ಯ ತಪ್ಪನ್ನ ಮಾಡಿರೋದು ಯಾರು ಹಾಗಾದ್ರೆ? ಮುಂದಿನ ಹೋರಾಟವನ್ನ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀನಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಸಿಟಿ ರವಿ ಹೇಳಿಕೊಂಡಿದ್ದಾರೆ. ಮೂಡಾದಲ್ಲಿ ಲೋಕಾಯುಕ್ತ ಏನ್ ಕ್ಲೀನ್ ಚಿಟ್? ನಾನು ಲೋಕಾಯುಕ್ತ ಅವರಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ. ಅಪರಾಧ ನಡೆದಿದೆ ಅನ್ನೋದನ್ನ ಎಲ್ಲರೂ ಒಪ್ಕೊಂಡಿದ್ದಾರೆ, ಆಡಳಿತ ವಿರೋಧ ಪಕ್ಷ ಎಲ್ಲ. ಅಪರಾಧಿ ಯಾರು ಅಂತ ಪತ್ತೆ ಹಚ್ಚೋ ಕೆಲಸ ನಿಮ್ದೇನೆ. ಇದ್ದವ್ರು 3 ಜನ ಅಂದ್ರೆ ಕದ್ದವ್ರು ಯಾರು ಅಂತ ನೀವೇ ಹೇಳ್ಬೇಕು. ಹಂಗಂದ್ರೆ ಲೋಕಾಯುಕ್ತವನ್ನ ದುರ್ಬಲಗೊಳಿಸಿ ಅದೇ ಲೋಕಾಯುಕ್ತದಿಂದ ಕ್ಲೀನ್ ಚಿಟ್ ತಗೊಂಡು ಸಂಭ್ರಮ ಪಡುವಂತ ಪರಿಸ್ಥಿತಿ ಬಂತಾವಾಗ ಈಗ ಹಿಂದೆಯೇ ಕಾಯ್ದೆ ತಂದು ಲೋಕಾಯುಕ್ತವನ್ನ ಹಲ್ಕಿತ್ತ ಹಾವು ಮಾಡಿಬಿಟ್ರು. ಅದಕ್ಕಿದ್ದಂತ ಪರಮಾಧಿಕಾರವನ್ನು ಕಿತ್ಕೊಂಡ್ರು. ಪರಮಾಧಿಕಾರ ಕಿತ್ಕೊಂಡ್ಮೇಲೆ ಇನ್ನೇನು ಉಳಿದಿದೆ ಅಲ್ಲಿ? ಪರಮಾಧಿಕಾರ ಮುಂಚೆನೆ ಕಿತ್ಕೊಂಡ್ಬಿಟ್ಟಿದ್ದಾರೆ. ಪಾದಯಾತ್ರೆ ಮಾಡಿದ್ರಿ, ಆ ಮೂಡಾದು ಏನೋ ಒಂದು ಆಗಬಹುದು ಅನ್ನೋಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ರಿ. ಸಿದ್ದರಾಮಯ್ಯನವರು ಅಪರಾಧಿ ಅಂತ ಸಾಬೀತಾಗಬಹುದು, ಶಿಕ್ಷೆ ಆಗ್ಬಹುದು ಅಂತ ನಿರೀಕ್ಷೆ ಇಟ್ಕೊಂಡು ಲೋಕಾಯುಕ್ತ ಹೀಗೆ ರಿಪೋರ್ಟ್ ಕೊಡಬಹುದು ಅಂತ ಮುಂಚಿತವಾಗಿ ನಮ್ಗೆ ಅನುಮಾನ ಬಂದಿತ್ತು. ಸರ್, ಮುಂದಿನ ನಿಮ್ಮ ಹೋರಾಟದ ದಾರಿ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಕೂಡ ಸಿಟಿ ರವಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.